ಫ್ರೆಂಡ್ಸ್, ನಾನು ಮೊಹರಂ ಹಬ್ಬಕ್ಕೆ ಮಾದಲಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಏನಪ್ಪ ಅಂದರೆ ಆಶೀರ್ವಾದ ಚಕ್ಕಿ ಆಟ ಇದರಿಂದ ಮಾಡಿದರೆ ಚೆನ್ನಾಗಿ ಬರುತ್ತೆ ಮಾದಲಿ. ಇದನ್ನು ಮತ್ತು ನೆಕ್ಸ್ಟ್ ನಾನು ಏನಪ್ಪ ಅಂದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಚಿರೋಟಿ ರವೆ ಇದಿಷ್ಟು ಇವೆರಡು ಹಾಕಿ ಇವೆರಡು ಬೌಲಲ್ಲಿ ತೊಗೊಂಡಿದ್ದೀನಿ ನಾನು. ಆಶೀರ್ವಾದ ಆಟ 2 ಬೌಲು, ಚಿರೋಟಿ ರವೆ 1 ಬೌಲು. ಇದಕ್ಕೆ ಸ್ವಲ್ಪ ಎಣ್ಣೆನ ನಾನು ಇಲ್ಲಿ ಇಟ್ಟಿಲ್ಲ ಫ್ರೆಂಡ್ಸ್, ಎಣ್ಣೆ ತೋರಿಸಿಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಿಷ್ಟು ಹಾಕ್ಬಿಟ್ಟು ಬೇಯಿಸಿ ಸಾಫ್ಟಾಗಿ ನಾದಿದ್ರೆ ಫ್ರೆಂಡ್ಸ್, ಇಲ್ಲಿ ನೋಡಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಬಂದಿದೆ ಹಿಟ್ಟು. ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಹಾಕ್ಬಿಟ್ಟು, ಒಂದು ಮುಚ್ಚಳ ಅಂತಲ್ಲ ಫ್ರೆಂಡ್ಸ್, ಒಂದು ಬೌಲನ್ನು ಹಾಕ್ಬಿಟ್ಟು, ಒಂದು ಪಾತ್ರೆಯನ್ನು ಹಾಕ್ಬಿಟ್ಟು ಈ ರೀತಿ ದಬ್ಬಡಿದ್ರೆ ಒಂದು ½ ಅನ್ ಅವರ್ ಬಿಟ್ಟರೆ ಫ್ರೆಂಡ್ಸ್ ಇದು ಸಾಫ್ಟಾಗಿ ಹಿಟ್ಟು ಮಿದುವಾಗಿ ಬರುತ್ತೆ. ಆನಂತರ ಮುಂದಿನ ಪ್ರೊಸೀಜರ್ನ ನಾನು ಹೇಗೆ ಮಾಡ್ಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊತಾ ಇದ್ದೀನಿ ಮಾದಲಿ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ನಾನೀಗ ಹಿಟ್ಟು ನೆನಿಟ್ಟು ಒಂದು ½ ಅನ್ ಅವರ್ ಆಯಿತು. ನೋಡಿ ಈಗ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದು ನೋಡಿ. ಇದು ಈ ಥರ ಬಂದಿದೆಯಲ್ಲ, ಇವಾಗ ಇದರಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನ ನಾವು ಮಾಡ್ಕೊಂಡ್ಬಿಟ್ಟು ಆನಂತರ ನಾನು ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಬಿಟ್ಟು ಇದರಲ್ಲಿ ಎಷ್ಟು ಉಂಡೆಗಳಾಗ್ತವೋ ಅಷ್ಟನ್ನು ಆದಷ್ಟು ದೊಡ್ಡದಾಗಿ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ನಾವು ಚಪಾತಿ ಥರ ಮಾಡಿದರೆ ಆ ಮಾದಲಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರನೇ ಈ ರೀತಿ ದೊಡ್ಡದಾಗಿ ನಾವು ಉಂಡೆಗಳ ಟೈಪು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಇಷ್ಟ ಆಯ್ತು. ಇವಾಗ ಈ ರೀತಿ ಇದನ್ನು ನಾವು ಈ ರೀತಿ ಮಾಡ್ಕೊಂಡ್ಬಿಟ್ಟು ಇದನ್ನು ಲಟ್ಟಣಿಗೆಯಿಂದ ನಾವು ಹಚ್ಚಿ ಚಪಾತಿ ರೀತಿ ಲಟ್ಟಣಿಗೆಯಿಂದ ನಾವು ಈ ರೀತಿ ಲಟ್ಸ್ಕೋಬೇಕು. ಈ ರೀತಿ ಲಟ್ಸ್ಕೊಳ್ಳೋದ್ರಿಂದ ನಾವು ಚಪಾತಿ ಸುಡಲಿಕ್ಕೆ ಚೆನ್ನಾಗಾಗ್ತದೆ, ಅನುಕೂಲ. ಈ ರೀತಿ ಮಾಡ್ಕೋಬೇಕು ನಾವೆಲ್ಲ ಚಪಾತಿನೂ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು. ಈ ರೀತಿ ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ಚಪಾತಿ ಕೂಡ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಬೆಂದ್ರೇ ರುಚಿ ಜಾಸ್ತಿ ಬರುತ್ತೆ ಮಾದಲಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಚಪಾತಿಗಳು ಆದ ಫ್ರೆಂಡ್ಸ್. ಈಗ ಈ ಥರ ಎಲ್ಲ ಚಪಾತಿಗಳನ್ನು ನಾನು ಲಟ್ಸ್ಕೊಂಡಿದ್ದೀನಿ. ಈ ಥರ ಎಲ್ಲ ಚಪಾತಿಗಳು ಈಗ ರೆಡಿ ಆಗ್ಯಾವು. ಈಗ ಈ ಕಡೆ ಬನ್ನಿ. ಈಗ ನಾವು ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ಹಾಗೆ ಈ ರೀತಿ ಒಂದು ಹಂಚನ್ನು ಇದ್ರ ಮೇಲೆ ಇಟ್ಕೊಳ್ಳೋಣ. ಹೀಗೆ ನಾವು ಇದು ಆನ್ ಮಾಡ್ಕೊಂಡ್ಬಿಟ್ಟು ಇದು ಕಾವಲಿ ಸ್ವಲ್ಪ ಕಾದ್ಮೇಲೆ ಇದು ಹಂಚು ಎಲ್ಲ ಕಾದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ರೊಟ್ಟಿ ಹಂಚಾದರೂ ಇಟ್ಕೋಬೋದು, ಇಲ್ಲ ಚಪಾತಿ ಬೇಯಿಸೋ ಹಂಚಾದರೂ ಇಟ್ಕೋಬೋದು. ಅಟ್ಲೀಸ್ಟ್ ದೋಸೆ ಹಂಚಾದರೂ ನಾವು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೋಬೋದು ಫ್ರೆಂಡ್ಸ್. ಇದು ಬಿಸಿ ಆಗಿದೆ. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಈ ಚಪಾತಿಯನ್ನು ನಾನು ಈ ಲಟ್ಸಿರ್ತಕ್ಕಂಥ ಚಪಾತಿಯನ್ನು ಈಗ ಈ ಕಾವಲಿ ಮೇಲೆ ಹಾಕ್ತಾಯಿದ್ದೀನಿ. ಇದು ಹೀಗೆ, ಇದಕ್ಕೇನು ಎಣ್ಣೆ ಹಾಕೋದು ಬೇಡ ಫ್ರೆಂಡ್ಸ್. ಹಾಗೆ ನಾವು ಇದನ್ನು ಬೇಯಿಸ್ಕೋಬೇಕು. ಹೀಗೆ ನಾವು ಎಷ್ಟೊತ್ತು ಹಿಟ್ಟು ನೆನೆಯಿಡ್ತೀವೋ ಅಷ್ಟೊತ್ತು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಈ ರೀತಿ ನೀಟಾಗಿ ನಾವು ಎಲ್ಲ ಕಡೆ ಹಂಚು ಕೂಡ ಎಲ್ಲ ಸುಟ್ಕೊಳ್ಳೋಗೆ ನೀಟಾಗಿ ಬೇಯಿಸ್ಕೋಬೇಕು. ಹಂಚು ಎಲ್ಲ ಬೇಯಿಸಿ ಬೆಂದಿರಬೇಕು. ಹಾಗಾದರೆ ನಾವು ಮಾಡ್ತಕ್ಕಂಥ ಮಾದಲಿ ಚೆನ್ನಾಗಿ ಬರುತ್ತೆ. ಈ ರೀತಿ ಚಪಾತಿಯನ್ನು ನಾವು ಈ ರೀತಿ ಸುಟ್ಕೊಳ್ಬೇಕು. ಕಾವಲಿ ಮೇಲೆ ಹಾಕಿ ಈ ರೀತಿ ಚಪಾತಿಯನ್ನು ನಾವು ಬೇಯಿಸ್ಕೋಬೇಕು. ಈ ರೀತಿ ಉಬ್ಬಿ ಬರಬೇಕು ಚಪಾತಿ. ಉಬ್ಬಿ ಬಂದರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು
ಎಲ್ಲ ಬೇಯುತ್ತೆ ನೀಟಾಗಿ, ಇಲ್ಲಾಂದ್ರೆ ಹಸಿ ಬಿಸಿ ಆಗುತ್ತೆ ಮಾದಲಿ. ಅದಕ್ಕೋಸ್ಕರ ನಾವು ನೀಟಾಗಿ ಈ ರೀತಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು ನೋಡ್ರಿ ಎಲ್ಲ ಉಬ್ಬಿ. ಈಗ ಇದು ಒಂದು ರೆಡಿ ಆಯಿತು ಫ್ರೆಂಡ್ಸ್. ಈಗ ಅವಿಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಲಾಸ್ಟಿನ ಒಂದೆರಡು ಇದ್ದಾವೆ, ಇವೊಂದೆರಡು ಬೇಯಿಸ್ಕೊಂಡ್ಬಿಟ್ರೆ ನೀಟಾಗಿ ಎಲ್ಲ ನಾವು ಈ ರೀತಿ ಬೇಯಿಸ್ಕೊಂಡು ಎಲ್ಲ ಚಪಾತಿಗಳನ್ನ ರೆಡಿ ಮಾಡಿ ಬೇಯಿಸಿ ಇಟ್ಕೋಬೇಕು. ಈ ರೀತಿ ಎಲ್ಲ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಇದೆಲ್ಲ ಹಂಚಿ ಎಲ್ಲ ನೀಟಾಗಿ ಬೇಯಬೇಕು, ಚೆನ್ನಾಗಿ ನಾವು ಸುಟ್ಕೋಬೇಕು. ಈ ರೀತಿ ಏನಪ್ಪ ಗಾಯತ್ರಿ ಒಂದ್ಸರಿ ಸುಡಬೇಕು ಅಂತಾಳೆ, ಒಂದ್ಸರಿ ಬೇಯಿಸ್ಬೇಕು ಅಂತಾಳೆ ಅಂತ ಅಂದ್ಕೋಬೇಡ್ರಿ ಫ್ರೆಂಡ್ಸ್. ಏನೋ ಮಾತಿನ ಧಾಟಿಯಲ್ಲಿ ನಾನು ಹೇಳಿರ್ಬೋದು. ನಾನು ಈ ನನ್ನ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ವ್ಲಾಗ್ನ ಆ್ಯಂಡ್ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಮಾಡ್ತಕ್ಕಂಥ ಸೆಕೆಂಡ್ ವ್ಲಾಗ್ಸ್ ಇದು. ಹಾಗಾಗಿ ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ನನ್ನ ಶೈಲಿ ಚೇಂಜ್ ಇರ್ಬೋದು. ಇನ್ನು ಮುಂದೆ ನಾನು ಕಲಿತೀನಿ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಹಾಗೆ ಇದು ರೆಡಿ ಆಯಿತು. ಈಗ ಹಾಗೆ ಇದನ್ನು ಈ ಸೈಡು ಎತ್ತಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇನ್ನೂ ಒಂದಿದೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಚಪಾತಿಗಳು ಈಗ ರೆಡಿ ಆಯಿತು. ನಂತರ ಇದನ್ನು ನಾವು ಈ ರೀತಿ ಚಪಾತಿಗಳನ್ನು ಮಾಡಿ ಎಲ್ಲ ಚಪಾತಿಗಳನ್ನು ಹೀಗೆ ಇಟ್ಕೊಂಡಿದ್ದೀವಿ. ಈಗ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಈಗೆಲ್ಲ ಚಪಾತಿಗಳು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ರೊಟ್ಟಿ ಎಲ್ಲ ನೋಡಿ ಈ ರೀತಿ ಚಪಾತಿ ಎಲ್ಲ ನಾನು ಬೇಯಿಸಿರ್ತಕ್ಕಂಥ ಚಪಾತಿ ಎಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಬೇಕು ಇವಾಗ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇವೆರಡು ಬೌಲು ಬೆಲ್ಲ ತೊಗೊಂಡಿದ್ದೀನಿ ನಾನು. ಇವೆರಡು ಬೌಲು, ಇದು ಒಂದು ಬೌಲು ಪುಟಾಣಿ ತೊಗೊಂಡಿದ್ದೀನಿ, ಇದು ಒಂದು ಬೌಲು ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ ಏಲಕ್ಕಿ, ನಂತರ ಸೋಪು ಹಾಗೂ ಒಣಶುಂಠಿ, ಇದಿಷ್ಟನ್ನು ನಾನು ಅದಕ್ಕೆ ಮಾದಲಿಗೆ ಆ್ಯಡ್ ಮಾಡ್ತೀನಿ. ಏನಪ್ಪ ಗಾಯತ್ರಿ ಒಂದೇ ಸಮನೆ ತೋರಿಸ್ಬೋದಾಗಿತ್ತಲ್ಲ, ಆವಾಗ ಹಿಟ್ಟು ಕಲಸುವಾಗ ಇಂಗ್ರೀಡಿಯೆಂಟ್ಸು ಒಂದೇ ಸಮನೆ ತೋರಿಸ್ಬೋದಾಗಿತ್ತಲ್ಲ ಅಂತ ಅಂದ್ಕೋಬೇಡ್ರಿ. ನಾನು ಪ್ರೊಸೀಜರ್ ಪ್ರಕಾರನೇ ಹಿಟ್ಟು ಕಲಸೋಕೊಂದೇ ಆವಾಗ ತೋರಿಸ್ಕೊಟ್ಟಿದ್ದೆ ನಾನು ನಿಮಗೆ. ಈಗ ನೆಕ್ಸ್ಟು ನಾನು ಈಗ ಮಾದಲಿಗೆ ಏನೆಲ್ಲ ಬೇಕಂತ ಇವಾಗ ಸ್ವೀಟು ನಾನು ಕಲಿಸ್ತಾ ಇದ್ದೀನಿ. ಈಗ ಇದಕ್ಕೆ ಏನು ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಈ ರೀತಿ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಈ ರೀತಿ ಪೀಸಸ್ಗಳೆಲ್ಲ ಮಾಡ್ಕೊಂಡು ನಾನು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಹೀಗೆ 2 ಚಪಾತಿ ಮಾಡ್ಕೊಂಬಿಟ್ಟು ಇದನ್ನು ಫಸ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ಸಣ್ಣದಾಗಿ ತರಿಯಾಗಿ ಆಗಿದೆ. ಫುಲ್ಲು ಸಾಫ್ಟಾಗಿ ಆಗಿರಬಾರ್ದು, ಫುಲ್ಲು ಜಾಸ್ತಿ ತರಿಯಾಗಿ ಆಗಿರಬಾರ್ದು. ಒಂದು ಮೀಡಿಯಮ್ಮಲ್ಲಿ ಈ ರೀತಿ ಇದು ಬಂದಿರಬೇಕು. ಇದನ್ನು ನೋಡಿ ಒಂದು ಬೌಲ್ಗೆ ನಾವು ಇದನ್ನು ಹಾಕೋಣ. ಎಲ್ಲ ಮಿಕ್ಸ್ ಗ್ರೈಂಡ್ ಮಾಡಿ ನಾವು ಬೌಲ್ಗೆ ಹೀಗೆ ಹಾಕೋದು. ಬನ್ನಿ ಫ್ರೆಂಡ್ಸ್, ಈಗ ಮಿಕ್ಕಿರ್ತಕ್ಕಂಥ ಎಲ್ಲ ಚಪಾತಿಗಳನ್ನ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದಕ್ಕಾಗಿ ಫ್ರೆಂಡ್ಸ್ ಈಗ ಇದೆಲ್ಲ ಆಯಿತು. ತರಿಯಾಗಿ ಈ ರೀತಿ ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಬೇಡಪ್ಪ ಮಿಕ್ಸಿಗೆ ಹಾಕೋದು ಅಂದರೆ ಮಾದಲಿ ತಿಕ್ಕೋದು ಜಲ್ಡಿ ಅಂತ ಬರುತ್ತೆ ಫ್ರೆಂಡ್ಸ್, ಅದು ಮಣಿ ಟೈಪ್ ಇರುತ್ತೆ. ಅದರಲ್ಲಿ ಬೇಕಾದರೆ ನೀವು ಅದನ್ನು ಮಾದಲಿಯನ್ನು ಚಪಾತಿಯನ್ನು ಹಾಕಿ ತಿಕ್ಕೊಂಡು ಈ ರೀತಿ ತರಿಯಾಗಿ ತಕ್ಕೋಬೋದು. ಪೌಡ್ರನ್ನ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಇದಿಷ್ಟು ರೆಡಿ ಆಯಿತು.
ಸ್ವಲ್ಪ ನಾವು ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದಿಷ್ಟೇ ಉಳಿಸ್ಕೋಬೇಕು. ಇದು ಮೇಲ್ಗಡೆ ನಾವು ಹಾಕಲಿಕ್ಕೆ ಇಷ್ಟು ಪುಟಾಣಿಯನ್ನು ಉಳಿಸ್ಕೋಬೇಕು. ಇವಾಗ ಇದಿಷ್ಟು ಸ್ವಲ್ಪ ಇದಕ್ಕೆ ನಾವು ಇಲ್ಲಿ ಏನು ಇಟ್ಕೊಂಡಿದ್ವಲ್ಲ ಏಲಕ್ಕಿಯನ್ನು ಒಂದು 4 ಹಾಕ್ಕೊಂಡ್ರೆ ಸಾಕು. 4ರಿಂದ 5. ಇದಿಷ್ಟು ಸೋಪ್ ಆಯಿತು. ಇದಿಷ್ಟು ನಂತರ ನಾವು ಶುಂಠಿಯನ್ನು ಇದನ್ನು ಹೀಗೆ ಇವಾಗ ಇದು ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಂಡಿವಿ ಪೌಡ್ರು. ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಒಂದು ಅರ್ಧ ಬೌಲು ಇದಕ್ಕೆ ಕಾಯಿ ತುರಿಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾವು ನೋಡಿ ಬೆಲ್ಲ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಬೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದಿಷ್ಟು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಈಗ ಮಿಕ್ಸಿ ಇವಾಗ ಈ ಥರ ಎಲ್ಲ ನಾವು ಮಾದಲಿಯನ್ನು ಗ್ರೈಂಡ್ ಮಾಡ್ಕೊಂಡ್ವಿ. ಇದನ್ನು ಈ ಥರ ಮಿಕ್ಸಿ ಮಾಡಿಕೊಂಡು ಈ ಥರ ಎಲ್ಲ ಆಯಿತು. ಈಗ ಇದಕ್ಕೆ ಫೈನಲ್ ಏನಪ್ಪ ಅಂದರೆ ನಾವಿಲ್ಲೇನು ಉಳಿಸ್ಕೊಂಡಿದ್ದೀವಲ್ಲ ಕಾಯಿ ತುರಿ ಏನು ಉಳಿಸ್ಕೊಂಡಿದ್ದೀವಲ್ಲ ಇದನ್ನು ನಾವಿದಕ್ಕೆ ಹೀಗೆ ಆ್ಯಡ್ ಮಾಡ್ಕೊಳ್ಳೋದು. ನಂತರ ಏನಪ್ಪ ಅಂದರೆ ಈ ಪುಟಾಣಿ ಮೀನ ಈ ರೀತಿ ನಾವು ಮೇಲ್ಗಡೆ ಹಾಕೋಬೇಕು. ಇವಾಗ ಮೊಹರಂ ಸ್ಪೆಷಲ್ ಮಾದಲಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಮೊಹರಂ ಸ್ಪೆಷಲ್ ಮಾದಲಿಯನ್ನು ಎಲ್ಲರೂ ಸವಿಯೋಣ ಬನ್ನಿ.